ಅವ್ರಿಗೆ ಸಿಗಬೇಕಂತ ನ್ಯಾಯಯುತ ಪಾಲನ್ನು ಆ 40,000 ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ SC ST ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ ಖರ್ಚು ಮಾಡಿದರೆ, ಒಳ್ಳೆ ಹಾಸ್ಟೆಲ್ ಕಟ್ಟಿದರೆ, ಒಳ್ಳೆ ಶಿಕ್ಷಣ ಕೊಟ್ಟಿದ್ದರೆ ಬಹುಶಃ ನಮ್ಮ ರಾಜ್ಯದ SC ST ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು. ಆದರೆ ಅಧ್ಯಕ್ಷರೇ, ಭಾಳ ದುರ್ದೈವ, ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ ವಾಲ್ಮೀಕಿ ಹಗರಣ ಆಗ್ತದೆ. ಸುಮಾರು 184 ಕೋಟಿ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಂತೆ ಸುಮಾರು 85 ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ. CBIದು ತನಿಖೆ ನಡೆದಿದೆ. ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಕಳಂಕ ಇವತ್ತು ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ. ಕಾರ್ಮಿಕರ ಕಿಟ್ ಹಗರಣ ಆಯಿತು, ದಲಿತ ಮಹಿಳೆಗಳ ಮೇಲೆ ದೌರ್ಜನ್ಯ, ಜನಸಾಮಾನ್ಯರಿಗಂತರೂ ಇವತ್ತೆಲ್ಲ ಹಗರಣಗಳು ನೋಡ್ರಿ ಅಧ್ಯಕ್ಷರ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಹಗರಣ, ನರೇಗಾ ಹಗರಣ, ಕಾರ್ಮಿಕ ಕಿಟ್ ಹಗರಣ, ಜನರಿಗಂತರೂ ದಿನಾಲೂ ಒಂದೊಂದು ಟ್ಯಾಕ್ಸು, ಪೆಟ್ರೋಲು, ಡೀಸೆಲು, ವಿದ್ಯುತ್ತು, ನಂದಿನಿ ಹಾಲು, ಆಲ್ಕೋಹಾಲು, ಆಸ್ತಿ ನೋಂದಣಿ ಶುಲ್ಕ, ದಿನಬಳಕೆ ವಸ್ತುಗಳು, ಸಾರಿಗೆ ದರ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಆಸ್ತಿ ಮುದ್ರಾಂಕ ಶುಲ್ಕ, ಆಸ್ತಿ ತೆರಿಗೆ, ನೀರಿನ ಬಿಲ್ಲು, ಮರಳು, ಗಣಿಗಾರಿಕೆ ಶುಲ್ಕ, ಕಸದ ಮೇಲೆ ತೆರಿಗೆ, ಅದನ್ನೂ ಬಿಡಲಿಲ್ಲ, ಕಸದ ಮೇಲೂ ಸಹ ತೆರಿಗೆ ಹಾಕುವಂಥ ಸರ್ಕಾರ ಇವತ್ತು ಆಯಿತು ಅನ್ನೋಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ.